ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ಜಬ್ಬಗುಡ್ಡ ಗ್ರಾಮದಲ್ಲಿರೋ ಗಂಡುಗಲಿ ಕುಮಾರರಾಮ ಅನ್ನೋ ಕೋಟೆಗೆ ಬಂದಿದ್ದೀವಿ. ಈ ಕೋಟೆಯಲ್ಲಿ ಏನೇನಿದೆ, ಏನು ವಿಶೇಷತೆ ಇದೆ ಅಂತ ನಮ್ಮ ಸಹೋದರ ಆದ ಶಿವಕುಮಾರ್ ಅಲ್ಲ ಅವ್ರು ತಿಳಿಸ್ಕೊಡ್ತಾರೆ, ಬನ್ನಿ. ನಮಸ್ಕಾರ. ಇದವ್ರ ನಿಮ್ದು ಇದೇ ಊರು. ಈ ಕೋಟೆ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ ನಿಮ್ಗೆ ಗೊತ್ತಿರೋ ಪ್ರಕಾರ? ಇದು ವಿಜಯನಗರ ಸಾಮ್ರಾಜ್ಯಕ್ಕಿಂತ ಮುಂಚಿತವಾಗಿರ್ತಕ್ಕಂಥ ಒಂದು ಕೋಟೆ. ಅಂದ್ರೆ ಕುಮಾರರಾಮ ಅಂತಕ್ಕಂಥವ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಕೋಟೆ ಇದು. ಈ ಕೋಟೆ ಅವತ್ತಿನ ಕಾಲದಲ್ಲಿ ದೆಹಲಿ ಸುಲ್ತಾನರ ಒಂದು ಆಳ್ವಿಕೆಗೆ ಬಂದಾಗ ಈ ಕೋಟೆಯನ್ನು ನಿರ್ಮಾಣ ಮಾಡ್ತಾರೆ. ಯಾವುದೇ ರೀತಿಯ ಸೈನಿಕರು ಒಳಗಡೆ ನುಗ್ಗದೇ ಇರ್ಲಾರ್ದಂಗ ನೋಡ್ಕೊಳಕ್ಕಾಗ್ಲಿ ಈ ಒಂದು ಕೋಟೆಯನ್ನ ನಿರ್ಮಾಣ ಮಾಡಿರ್ತಾನೆ. ಅವತ್ತಿನ ಕಾಲದಲ್ಲಿ ರಾಜನಾಗಿರ್ತಕ್ಕಂಥ ಈ ಗಂಡುಗಲಿ ಕುಮಾರರಾಮ ಅಂತಕ್ಕಂಥವನು ಈ ಕೋಟೆ ನಿರ್ಮಾಣ ಮಾಡ್ತಾನೆ. ಎಷ್ಟನೇ ಶತಮಾನದಾಗ ಇರ್ಬೋದು? ಇದು 12ನೇ ಶತಮಾನದಲ್ಲಿ. ಅಂದ್ರೆ ವಿಜಯನಗರ ಸಾಮ್ರಾಜ್ಯಕ್ಕಿಂತ ಮುಂಚೆ ಇಲ್ಲಿರ್ತಕ್ಕಂಥವ್ರೆ ಅಕ್ಕ ಬುಕ್ಕರು ಹೋಗಿ ಅಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ. ಇಲ್ಲಿದ್ದಂಥವ್ರೆ ಈ ಕುಮಾರರಾಮನ ಸೋದರಳಿಯರು ಅವರಿಬ್ರು ಅಕ್ಕ ಬುಕ್ಕ ಅಂತಕ್ಕಂಥ. ಮೂಲತಃ ಇಲ್ಲಿಯವ್ರೆ ಅವರು. ಈ ಕುಮಾರರಾಮ ಅಂತಕ್ಕಂಥ ಮೊದಲು ಇದನ್ನ ಸ್ಥಾಪನೆ ಮಾಡೋದಕ್ಕಿಂತ ಮುಂಚಿತವಾಗಿ ಅಲ್ಲಿ ಹೈದರಾಬಾದ್ ಹತ್ರ ಕಾಕುತ್ಸ ಅಂತ ಒಂದು ಇದೆಯಲ್ಲ, ಕಾಕುತ್ಸ ಅಂತ, ಕಾಕುತ್ಸ ಸಾಮ್ರಾಜ್ಯದವರು. ಅಂದ್ರ ಅವನು ಮೊಘಲರ ಒಬ್ಬವನು ರಾಜ್ಯ ಇರ್ತಾನ, ಆತನ್ನ ಸೋಲಿಸಿ ಬಂದು ಇಲ್ಲಿ ಈ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾನೆ. ಇದು ಹಾಳಾಗ ಕಾರಣ ಏನಿರ್ಬೋದು? ಅವತ್ತಿನ ಕಾಲದೊಳಗೆ ಈ ಕುಮಾರರಾಮ ಅಂತಕ್ಕಂಥವನು ಪರನಾರಿ ಸೋದರ ಅಂತಕ್ಕಂಥವನು ಯಾವುದೇ ರೀತಿಯ ಹೆಣ್ಣು ಮಕ್ಕಳನ್ನ ತನ್ನ ಒಡ ಹುಟ್ಟಿದವ್ರ ತರ ನೋಡ್ಕೊತಿರ್ತಾನೆ. ಒಂದು ದೆಹಲಿ ಸುಲ್ತಾನರ ಕಡೆಯಲ್ಲಿಂತ ಒಬ್ಬ ಹೆಣ್ಣು ಮಗಳು ಇವನ್ ಮೇಲೆ ದಾಳಿ ಮಾಡಿದಾಗ ಅವನು ಆ ಹೆಣ್ಣು ಮಗಳು ದಾಳಿ ಹಾಕಿದ್ರು ಯುದ್ಧ ಮಾಡ್ಲಾರ್ದ ಅವತ್ತಿಗೆ ಕೈ ಬಿಡ್ತಾನೆ. ಹೆಣ್ಮಕ್ಳ ಮೇಲೆ ದಾಳಿ ಮಾಡಲ್ಲ, ದಾಳಿ ಮಾಡ್ಬಿಡ. ನಮ್ಮ ಹಿಂದೂ ಸಂಸ್ಕೃತಿ ಇಲ್ಲ ಆ ತರವಾಗಿ ಆಕಿ ಬಂದಾಗ ತನ್ನ ರುಂಡವನ್ನೇ ಅಕ್ಕಿ ಕೊಡ್ತಾನ ಅಂತ. ಅವತ್ತಿಗೆ ರಾಜ್ಯ ಅಂತಕ್ಕಂಥದ್ದು ಪತನ ಹೊಂದುತ್ತೆ. ಇಲ್ಲಿದ್ದಂತ ಅಕ್ಕ ಬುಕ್ಕರು ಹೋಗಿ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ. ನಾ ಕೇಳ್ಪಟ್ಟಿರೋ ಪ್ರಕರಣ ಮಲ್ತಾಯಿನ ಅದೇ ಅವನ ತಾಯಿ ಅವನ ಮೇಲೆ ಆಸೆ ಪಟ್ಟಿರ್ತಾಳೆ, ಗಂಡುಗಲಿ ಕುಮಾರರಾಮನ ಮೇಲೆ ಆಸೆ ಪಡ್ತಾಳೆ. ಆ ಒಂದು ಕಾರಣಕ್ಕೆ ಅವನು ಯಾವುದೇ ರೀತಿಯ ಹೆಣ್ಣು ಮಕ್ಕಳನ್ನ ಕಣ್ಣೆತ್ತಿ ನೋಡ್ಲಾರ್ದಂತ ವ್ಯಕ್ತಿ ಅಂತಂದ್ರ ಇವನೊಬ್ಬನೇ ಕುಮಾರರಾಮ ಅಂತಕ್ಕಂಥವ್ನು. ತನ್ನ ಒಳ್ಳೆ ತನಕ ತಮ್ಮ ಸಾಮ್ರಾಜ್ಯ ಹಾಳು ಮಾಡ್ಕೊಂಡು. ಸ್ಥಳೀಯರು ಹೇಳೋರ ಪ್ರಕಾರ ಹೋಲಿಕೆ ರಾಮಪ್ಪ ಅಂತ ಹೇಳ್ತಾರೆ ಇದನ್ನ. ಹೋಲಿಕೆ ರಾಮಪ್ಪ ಅಂದ್ರೆ ಗಂಡುಗಲಿ ಕುಮಾರರಾಮನ ತಮ್ಮ, ಅಂದ್ರೆ ಸೇಮ್ ಅದೇ ತರ ಇದ್ನು. ತನ್ನ ಅಣ್ಣನಿಗೋಸ್ಕರ ಪ್ರಾಣ ತ್ಯಾಗ ಮಾಡಿದಂತ ಇವನು. ಇಲ್ಲಿ ನೋಡ್ಬೋದು, ನಾವು ಚಂದ್ರನ್ ನೋಡ್ಬೋದು, ಸೂರ್ಯನ್ ನೋಡ್ಬೋದು. ಅಂದ್ರೆ ಇದರ ಅರ್ಥ ಸೂರ್ಯ ಚಂದ್ರ ಇರೋವರೆಗೂ ಇವ್ರು ಅಜರಾಮರ ಅಂತ. ಅಂದ್ರೆ ಇಲ್ಲಿ ಈತ ಮರಣ ಹೊಂದಿದ ಹುಟ್ಲಿ ಇಲ್ಲಿ ಸ್ಥಳೀಯರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಪೂರ್ವಕರು ಏನ್ ಮಾಡ್ತಾರೆ, ಈತನ ಪೂಜಿಸಲ್ಪಡ್ತಾರೆ. ಇವರಾಗೆಲ್ಲ ಈತನ ವೀರಗಳನ್ನು ಕೆತ್ತಿ ಈತನ ಪೂಜೆ ಮಾಡ್ತಾರೆ. ಇದು ಕುದುರೆ ಬಂದು ಬಲ್ಲ, ಕುಮಾರರಾಮನ್ ಕುದುರೆ ಐತೆ. ಕುಮಾರರಾಮನ ನಾವು ಪುರಾಣ ಇದು ಇತಿಹಾಸದಲ್ಲಿ ಓದ್ತೀವಿ, ಇದನ್ನ ಕುಮಾರರಾಮ ಅಂತ ನೋಡ್ತೀವಿ, ಆತನ ಕುದುರೆ ಬಲ್ಲ ಅಂತ ನೋಡ್ತೀವಿ ಇತಿಹಾಸದಲ್ಲಿ ಓದ್ಬೇಕಾದ್ರೆ. ಇವೆಲ್ಲ ಪ್ರಾಣಿ ಪಕ್ಷಿಗೆಲ್ಲ ಆದ್ಯತೆ ಕೊಡ್ತಿದ್ರು ಅವರು ಅವಾಗ ಅಂತ ನೋಡ್ಬೋದು. ಇದು ವೀರಗಲ್ ಬಗ್ಗೆ ಹೇಳ್ಬೇಕಂದ್ರ ಇದು ಕುಮಾರರಾಮನ ತಮ್ಮ ಈತ ಹೋಲಿಕೆ ರಾಮ ಅಂತಂದ. ಅವನ್ಗೂ ಇವನ್ಗೂ ಸೇಮ್ ಇರ್ತಾರೆ ಇಬ್ರು. ಹಂಗಾಗಿ ಆತನ ಬದಲ ಈತನ ರುಂಡ ಕೊಟ್ಟಿರ್ತಾನೆ. ತಮ್ಮ ಅಣ್ಣನಿಂದ ಸಾಮ್ರಾಜ್ಯ ಇನ್ನಷ್ಟು ಉದ್ಭವ ಆಗ್ಲಿ ಅನ್ನೋ ಒಂದು ಉದ್ದೇಶಕ್ಕ ತನ್ನ ರುಂಡವನ್ನೇ ಕೊಟ್ಟು ತಮ್ಮ ಅಣ್ಣನ ಉಳಿಸಿರ್ತಾನೆ. ಹೋಲಿಕೆ ರಾಮ ಇತ್ತ. ನಿಮ್ಮ ಹೆಸರಣ್ಣ? ದೇವಪ್ಪ ಅಂತ. ಜನರಿಗೆಲ್ಲ ಹೆಲ್ಪ್ ಮಾಡೋದಾಗ್ಲಿ, ಎಲ್ಲರ ಗುಡಿ ಕಟ್ಸ್ಕೊಡೋದಾಗ್ಲಿ, ಎಲ್ಲರಿಗೆ ಕಟ್ಸ್ಕೊಟ್ಟ ನೋಡಿ ಈ ತರ ಒಳ್ಳೆ ಮಾಡೋದ ನಿರ್ಮಿಸ್ಕೊಡೋದಾಗ್ಲಿ, ಮನೆ ಇದು ಮಾಡ್ಕೊಡೋದಾಗ್ಲಿ. ಯುವರಾಜ ಅಂತ ಯಾರು ಅಂತ? ಕುಮಾರರಾಮನ್, ಗಂಡುಗಲಿ ಕುಮಾರರಾಮನ್. ಆತ ಅಲ್ಲ, ರಾಜ ಆಗಿಲ್ಲ, ಇನ್ನ ಆಗಿಲ್ಲ. ತಂದೆ ಇದ್ನಲ್ಲ, ತಂದೆ ನಂತರ ಇದು ರಾಜರು ಮಾಡ್ತಿದ್ರು. ರಾಜನ್ ಮಾಡ್ಬೇಕಾದ್ರೆ ಇದು ಈಕಿನ ಮಲ್ತಾಯಿ, ಕುಮಾರರಾಮನ್ ಮಲ್ತಾಯಿ ಏನಿದಾಳೆ, ಇದು ಕುಮಾರರಾಮನಲ್ಲಿ ಯಾವ ಬಿಡ್ತಾಳೆ, ಪ್ರೇಮಿಸ್ತಾಳೆ. ಪ್ರೀತಿಸ್ತಾಳೆ. ಅದನ್ನ ಒಪ್ಪಲ್ಲ ಕುಮಾರರಾಮ. ನಾನು ಪರನಾರಿ ಸಹೋದರ ಇದೀನಿ, ನನಗೆ ಇದೆಲ್ಲ ಬರಲ್ಲ, ನಾನು ನಿಮ್ಮ ತಾಯಿ ಸ್ಥಾನದಲ್ಲಿ ನೋಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಇವಳಿಗೆ ಸಿಟ್ಟು ಬರುತ್ತೆ ಮಲ್ತಾಯಿಗೆ. ಇಲ್ಲ ರುಂಡನೇ ಕಡ್ದು ಬಿಡ್ತಾಳೆ. ಯಾಕಂದ್ರೆ ಯುದ್ಧ ಮಾಡುವಾಗ ಈಗ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹೆಣ್ಣಿನ ಮೇಲೆ ಕೈ ಎತ್ತಲ್ಲ ನಾವು. ಕೈ ಅಸ್ತ್ರ ಪ್ರಯೋಗ ಆಯ್ತು ಯಾವುದು ಮಾಡಲ್ಲ ನಾವು.
ಅದನ್ನ ಮಾಡಲ್ಲಂತ ಮುಂದೆ ಕುಂತ್ ಶರಣಾದಾಗ ಕುಮಾರರಾಮ್ ಶರಣಾದಾಗ ಮಾತಂಗಿ ಏನೈತಿ ತನ್ನ ಖಡ್ಗದಿಂದ ಕುಮಾರರಾಮನ್ ರುಂಡವನ್ನು ಕಡಿತಾಳೆ ಅಂತ ಇಲ್ಲಿ ದೆಹಲಿ ಹತ್ರ ಮಲ್ತಾಯಿಂದನೇ ಮಲ್ತಾಯಿಂದನೇ ಮರಣಕ್ಕೀಡಾಗ್ತಾನ ಕುಮಾರರಾಮ್.